ಒಂದು ಮಳೆ ಸಾಕು ಐಟಿ ಸಿಟಿ ಬೆಂಗಳೂರು ಜಲನಗರಿಯಾಗಿ ಬದಲಾಗುತ್ತೆ. ರಸ್ತೆಗಳು ನದಿಗಳಂತೆ ಕಾಣುತ್ತೆ, ವಾಹನಗಳು ನೀರಿನಲ್ಲಿ ತೇಲುತ್ತವೆ, ಮನೆಗಳಿಗೆ ನೀರು ನುಗ್ಗುತ್ತದೆ, ಅಪಾರ್ಟ್ಮೆಂಟ್ಗಳ ಸುತ್ತ ನೀರೇ ಆವರಿಸುತ್ತೆ. ಪ್ರತಿ ವರ್ಷವೂ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇದೇ ಪರಿಸ್ಥಿತಿ. ಈ ಅವಾಂತರಕ್ಕೆ ಹೊಣೆ ಯಾರು? ಈ ಪ್ರಶ್ನೆ ಮೂಡೋದು ಸಹಜ. ರಾಜಕಾಲುವೆಗಳು ದೊಡ್ಡದಾಗ ಅಗಲ ಇರಬೇಕು, ಮತ್ತೊಂದು ಕಡೆ ಆಳವಾಗಿರಬೇಕು. ಬಟ್ ಇತ್ತೀಚೆಗೆ ಬಫರ್ ಜೂನ್ ಸರ್ಕಾರ ಕಡಿಮೆ ಮಾಡಿದೆ. 30 ಮೀಟರ್ ಇರುವ ಬಫರ್ ಜೂನ್ 15ರಿಂದ 5ಕ್ಕೆ ಇಳಿಸಿದೆ. ಹೀಗಾಗಿ ಒಂದು ಸಣ್ಣ ಮಳೆ ಬಂದರೆ ಬೆಂಗಳೂರು ಪರಿಸ್ಥಿತಿ ಅಧೋಮಯ. ನೋಡಿ ರಾಜಕಾಲುವೆಗಳು ಯಾವ ರೀತಿ ಮಾಡಿದ್ದಾರೆ ಅಂದರೆ, ಸಣ್ಣ ಗಾತ್ರ, ಇದು 3 ಅಡಿ ಅಗಲ ಇಲ್ಲ, ಆಳ ಇಲ್ಲ. ಈ ಒಂದು ಭಾಗದಲ್ಲಿ ಜೋರಾಗಿ ಮಳೆ ಬಂತಂದರೆ ಈ ಒಂದು RR ನಗರದ ನೆಹರು ರಸ್ತೆ, ಯಾಕಂದರೆ ಇಲ್ಲಿ ಒಂದು ಕಡೆ ತುಂಬ ಫಾಸ್ಟ್ ಆಗಿದೆ, ಇಲ್ಲೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ತುಂಬ ಇದ್ದಾವೆ, ಇಲ್ಲೆಲ್ಲ ನೀರು ಬರುತ್ತೆ. ಸಣ್ಣದಾದ ಕಿರಿದಾದ ರಾಜಕಾಲುವೆ, ಈ ಹಿಂದೆ ದೊಡ್ಡದಾದ ರಾಜಕಾಲುವೆ ಇತ್ತು. ಬಟ್ ಇದೀಗ ಬಫರ್ ಜೂನ್ ಕಡಿಮೆ ಮಾಡಿದರೆ ಆ ಒಂದು ದೃಷ್ಟಿಯಿಂದ ಚಿಕ್ಕದಾಗಿ ರಾಜಕಾಲುವೆ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಸಿಎಂ ಆಗಿದ್ದಾಗ ಸಿದ್ದರಾಮಯ್ಯ 2025ರಲ್ಲಿ ಭಾರಿ ಮಳೆಯಿಂದಾಗಿ ಇಡೀ ಬೆಂಗಳೂರು ಜಲಾವೃತವಾಗಿತ್ತು. ಇದಕ್ಕೆ ರಾಜಕಾಲುವೆ ಒತ್ತುವರಿಯೇ ಕಾರಣ ಅಂತ ಸರ್ಕಾರದ ಮೇಲೆ ಆರೋಪಗಳು ಬಂದಿದ್ವು. ಸಾರ್ವಜನಿಕರು ಹಾಗೂ ವಿಪಕ್ಷಗಳು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದವು. ಆಗ ಅಂದು ಸಿಎಂ ಆಗಿದ್ದ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಆಗಿದ್ದ ಡಿಕೆಶಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರಾಜಕಾಲುವೆ ಒತ್ತುವರಿ ತೆರವಿಗೆ ಸೂಚನೆ ನೀಡಿದ್ರು. ಬೆಂಗಳೂರಲ್ಲಿ ಒಟ್ಟು 981 ಕಿಲೋಮೀಟರ್ ಉದ್ದದ ರಾಜಕಾಲುವೆ ವಿಸ್ತೀರ್ಣವಿದೆ. ಇದರಲ್ಲಿ ಸುಮಾರು 450 ಕಿಲೋಮೀಟರ್ ಒತ್ತುವರಿ ಆಗಿದೆ ಎಂದು ಹೇಳಲಾಗ್ತಿದೆ. ಬೆಂಗಳೂರಿನಲ್ಲಿ ಬಾಕಿ ಇರುವ ಚರಂಡಿ ಕಾಮಗಾರಿಗಾಗಿ 2,000 ಕೋಟಿ ಯೋಜನೆ ರೂಪಿಸಿದ್ರು. ಈಗಾಗಲೇ ಗುತ್ತಿಗೆ ನೀಡಲಾಗಿದ್ದು ವೈಜ್ಞಾನಿಕ ರಾಜಕಾಲುವೆ ಮರು ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ಇದುವರೆಗೂ ಕಾಮಗಾರಿ ಮಾತ್ರ ಶುರುವಾಗಿಲ್ಲ. ರಾಜಕಾಲುವೆಗಳ ಒತ್ತುವರಿ ತೆರವೂ ಆಗಿಲ್ಲ. ಮುಂದೆ ನೋಡ್ತೀವಿ ಅಂತಿದ್ದಾರೆ ಜಿಬಿಎ ಮುಖ್ಯ ಆಯುಕ್ತರು. ಈಗ ರಾಜಕಾಲುವೆ ಸತತವಾಗಿ ನಾವು ಮಾಡ್ತಾ ಇದ್ದೀವಿ. ಈಗ ಬಹುತೇಕ ಮೇಜರ್ ಲೊಕೇಶನ್ಸ್ನಲ್ಲಿ ಮಾಡಿಟ್ಟಿದ್ದೇವೆ. ಕೆಲವು ಜಾಗದಲ್ಲಿ ಈಗ ಕಮಿಷನರ್ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಮೇಜರ್ ಆಗಿಬಿಟ್ಟಿದೆ. ಈಗ ಸದ್ಯಕ್ಕೆ ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ, ಬಟ್ ಐ ವಿಲ್ ಟೆಲ್ ಯು ದ ಡೀಟೇಲ್ಸ್ ಲೇಟರ್. ಇಲ್ಲ, ಅದು ಮೇಜರ್ ಜಾಗದಲ್ಲಿ ಏನು ತೆರವುಗೊಳಿಸಲಿಕ್ಕೆ ನಾವು ಎಲ್ಲಿ ನೋಡಿಲ್ಲ. ಏನಾದರೂ ಅಲ್ಪ ಸ್ವಲ್ಪ ಔಟ್ಸ್ಕರ್ಟ್ಸ್ನಲ್ಲಿ ಇದ್ದ ಜಾಗದಲ್ಲಿ ಖಂಡಿತ ನಾವು ಕ್ರಮ ತಗೊಳ್ತೇವೆ. ಈ ರಾಜಕಾಲುವೆ ಒತ್ತುವರಿಯಲ್ಲಿ ಪ್ರಭಾವಿಗಳ ಹೆಸರುಗಳು ಕೇಳಿಬಂದಿವೆ. ಅದರಲ್ಲಿ ನಮ್ಮ ರಾಜಕಾರಣಿಗಳು, ನಟ, ಬಿಲ್ಡರ್ಗಳೇ ಹೆಚ್ಚಾಗಿದ್ದಾರೆ. ಅಂಥವರ ಒತ್ತುವರಿ ಪ್ರದೇಶವನ್ನ ನಮ್ಮ ಪಾಲಿಕೆ ಅಧಿಕಾರಿಗಳು ಕಂಡರೂ ಕಾಣದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಇನ್ನು ಸರ್ಕಾರ ಇತ್ತೀಚೆಗೆ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ 5 ವಿಭಾಗಗಳಾಗಿ ವಿಂಗಡಿಸಿದೆ. ಹಾಗಾದ್ರೆ ಯಾವ ವಲಯದಲ್ಲಿ ರಾಜಕಾಲುವೆಯ ವ್ಯಾಪ್ತಿ ಎಷ್ಟು ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರು ಕೇಂದ್ರ ವಲಯದಲ್ಲಿ 75.44 ಕಿಲೋಮೀಟರ್, ಬೆಂಗಳೂರು ಉತ್ತರದಲ್ಲಿ 175.51 ಕಿಲೋಮೀಟರ್, ಬೆಂಗಳೂರು ದಕ್ಷಿಣದಲ್ಲಿ 202.73 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಾಜಕಾಲುವೆ ಇದೆ. ಇನ್ನು ಬೆಂಗಳೂರು ಪೂರ್ವ ವಲಯದಲ್ಲಿ 250 ಕಿಲೋಮೀಟರ್ ರಾಜಕಾಲುವೆ ಇದ್ದು, ಬೆಂಗಳೂರು ಪಶ್ಚಿಮ ವಲಯ ವ್ಯಾಪ್ತಿಯಲ್ಲಿ 278.30 ಕಿಲೋಮೀಟರ್ ರಾಜಕಾಲುವೆ ಹಂಚಿಕೆಯಾಗಿದೆ. ಇನ್ನು ಎಲ್ಲೆಲ್ಲಿ ಎಷ್ಟು ಕಡೆ ಒತ್ತುವರಿಯಾಗಿದೆ, ಅದರಲ್ಲಿ ಎಷ್ಟು ಕಡೆ ತೆರವು ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, 2024-25ರ ಅಂಕಿಅಂಶದ ಪ್ರಕಾರ ನೋಡೋದಾದ್ರೆ ಪೂರ್ವ ವಲಯದಲ್ಲಿ 123 ಕಡೆ ಒತ್ತುವರಿಯಾಗಿದ್ದು 13 ಮಾತ್ರ ತೆರವು ಮಾಡಲಾಗಿದೆ. ಪಶ್ಚಿಮ ವಲಯದಲ್ಲಿ 46 ಕಡೆ ಒತ್ತುವರಿಯಾಗಿದ್ದು ಎಲ್ಲಿಯೂ ತೆರವು ಮಾಡಿಲ್ಲ. ದಕ್ಷಿಣ ವಲಯದಲ್ಲೂ 46 ಕಡೆ ಒತ್ತುವರಿಯಾಗಿದೆ, ಆದರೆ ತೆರವು ಕಾರ್ಯ ಶೂನ್ಯ. ಇನ್ನು ಕೋರಮಂಗಲ ಕಣಿವೆ ಭಾಗದಲ್ಲಿ 104 ಕಡೆ ಒತ್ತುವರಿಯಾಗಿದ್ದು ಇಲ್ಲಿ ಕೂಡ ತೆರವು ಕಾರ್ಯ ನಡೆದಿಲ್ಲ. ಯಲಹಂಕದ 359 ಕಡೆ ಒತ್ತುವರಿಯಾಗಿದ್ದು 55 ಕಡೆ ಮಾತ್ರ ತೆರವು ಮಾಡಲಾಗಿದೆಯಂತೆ. ಮಾದೇವಪುರದಲ್ಲೇ ಅತಿ ಹೆಚ್ಚು ಅಂದ್ರೆ 492 ಕಡೆ ಒತ್ತುವರಿಯಾಗಿದ್ದು 16 ಕಡೆ ಮಾತ್ರ ತೆರವು ಮಾಡಲಾಗಿದೆ. ಬೊಮ್ಮನಹಳ್ಳಿಯಲ್ಲಿ 201 ಕಡೆ ಒತ್ತುವರಿಯಾಗಿದ್ದು 25 ತೆರವು ಮಾಡಿದ್ದಾರೆ. RR ನಗರದಲ್ಲಿ 104 ಕಡೆ ಒತ್ತುವರಿಯಾಗಿದ್ದು 13 ತೆರವು ಮಾಡಲಾಗಿದೆ. ದಾಸರಹಳ್ಳಿಯಲ್ಲಿ 287 ಕಡೆ ಒತ್ತುವರಿಯಾಗಿದ್ದು 45 ಕಡೆ ತೆರವು ಮಾಡಲಾಯಿತು. ಒಟ್ಟು 1712 ಕಡೆ ರಾಜಕಾಲುವೆ ಒತ್ತುವರಿಯಾಗಿದ್ದು 167 ಮಾತ್ರ ತೆರವು ಮಾಡಲಾಗಿದೆಯಂತೆ. ಇನ್ನು ಜಿಬಿಎ ಅಧಿಕಾರಿಗಳು ರಾಜಕಾಲುವೆಯಲ್ಲಿ ಹೂಳೆತ್ತುವ ಕೆಲಸವನ್ನು ಸಹ ಅವೈಜ್ಞಾನಿಕವಾಗಿ ಮಾಡುತ್ತಿದ್ದಾರೆ ಅನ್ನೋ ಆರೋಪವಿದೆ. ರಾಜಕಾಲುವೆಯಲ್ಲಿ ಇರುವ ಬಟ್ಟೆ, ಕಸ, ಪ್ಲಾಸ್ಟಿಕ್, ಮಣ್ಣನ್ನ ಒಳಗೆ ಪಕ್ಕದಲ್ಲೇ ರಾಶಿ ಹಾಕುವ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಮತ್ತೆ ಜೋರು ಮಳೆಯಾದ್ರೆ ಮತ್ತೆ ಹೂಳು ತುಂಬಿಕೊಳ್ಳುತ್ತಿದೆ. ಇನ್ನು ರಾಜಕಾಲುವೆ ಅಭಿವೃದ್ಧಿಗೆ ಇಲ್ಲಿವರೆಗೆ ಬರೋಬ್ಬರಿ 4,500ದಿಂದ 5,000 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಎಂದು ಜಿಬಿಎ ಮೂಲಗಳು ತಿಳಿಸಿವೆ. ಆದರೆ ಇಂದಿಗೂ ರಾಜಕಾಲುವೆ ಸ್ಥಿತಿ ಮಾತ್ರ ಹಾಗೇ ಇದೆ ಅನ್ನುವುದು ವಿಪರ್ಯಾಸ.
ಬೇರೆ ಬೇರೆ ಕಡೆಗಳಲ್ಲಿ, ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಸಮುದ್ರವನ್ನೇ ಸ್ವಚ್ಛ ಮಾಡುವಂಥದ್ದು, ಆಮೇಲೆ ನದಿಗಳನ್ನೇ ರೀಓರಿಯೆಂಟ್ ಮಾಡುವಂಥ ಪ್ರಯತ್ನಗಳೆಲ್ಲ ಆಗಿದೆ. ಅಂಥದ್ರಲ್ಲಿ ಬೆಂಗಳೂರಲ್ಲಿ ರಾಜಕಾಲುವೆನ ಒಂದು ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ, ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ ಬರಲ್ಲ ನಮಗೆ ಅಂದರೆ ವಾಟ್ ಬಿಗ್ ಡೀಲ್? ಇವ್ರು ಅದನ್ನ ಮಾಡದೆ ಇನ್ನೂ ಏನು ಹಳೆ ಅದೇ ರೋಟಿ ಕಪಡ ಮಕಾನ್ ಬೇಸಿಕ್ಸ್ ಎಲ್ಲ ಇದ್ದಾರೆ. ಇನ್ನು ಗ್ಯಾರಂಟಿ ಮಾಡಿ ಫಸ್ಟು ಇವೆಲ್ಲ ಸಂಪನ್ಮೂಲಗಳೆಲ್ಲ ಪ್ರಕೃತಿ ನಮಗೆ ಕೊಟ್ಟಿರುವಂಥ ಮಿತಿಯಿಲ್ಲದ ಗ್ಯಾರಂಟಿಗಳು, ಅದನ್ನು ಉಳಿಸ್ಕೋಬೇಕಲ್ವಾ? ಕಾಲರ್ ಇದ್ದಾರೆ ಸುರೇಶ್ ಅಂತ ಹೇಳಿ ಬಾಗೇಪಲ್ಲಿಯಿಂದ ಕರೆ ಮಾಡಿದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ ಸುರೇಶ್ ಅವರೇ, ಈ ರಾಜಕಾಲುವೆಗಳನ್ನು ನಿರ್ವಹಣೆ ಮತ್ತು ಈ ಒತ್ತುವರಿಯನ್ನೆಲ್ಲ ನಾವು ಗಮನಿಸ್ತಾ ಹೋದರೆ ಬಹುಶಃ ಬೆಂಗಳೂರಿನ ಅವನತಿಯನ್ನು ನಾವು ನಮ್ಮ ಕೈಯಾರ ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಹೌದು. ಏನು ಹೇಳ್ತೀರಿ? ಇದೆಲ್ಲ ಮುಖ್ಯಮಂತ್ರಿಗಳು ಇದ್ದಾರಲ್ಲ, ಅವರ ಎಲ್ಲ ಇದು ಮಾಡಿದ್ದಾರೆ. ಅವರು ಚೆನ್ನಾಗಿ ಇದು ಸುಮ್ಮನೆ ರಾಜಕೀಯ ಮಾಡ್ತಾರೆ. ಅವರು ಕ್ಲೀನ್ ಮಾಡ್ತೀನಿ ಅಂತಾರೆ, ಇದು ಅಂತಾರೆ. ಆಮೇಲೆ ಏನು ಇದು ರೈತರಿಗೆ ಮಾಡಿದ್ರೆ ಹಿಂಗೆ. ಹೌದು. ಓಕೆ ಸುರೇಶ್ ಅವರ, ಥ್ಯಾಂಕ್ ಯು ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ. ರಂಜಿತ್, ಈ ನೀರಿಗೆ ಒಂದು ಬಹಳ ದೊಡ್ಡ ಶಕ್ತಿ ಇದೆ, ಅದು ಒಂದು ಸಂಪನ್ಮೂಲ. ಬೋತ್ ಅದು ನೀವು ಫಿಸಿಕಲಿ ನೀವು ನೋಡಿದ್ರು ಅದಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ, ಮತ್ತೆ ಬದುಕನ್ನ ಎನ್ರಿಚ್ ಮಾಡಬಹುದಾದಂಥ ದೊಡ್ಡ ಶಕ್ತಿ ಇದೆ. ಹಾಗಾಗಿ ಎಲ್ಲಾ ಸಿವಿಲೈಸೇಷನ್ಸು ಅರಳಿರೋದು, ನಾಗರಿಕತೆಗಳು ಅರಳಿರೋದು ನದಿ ತಟದಲ್ಲೇ. ಆ ಪವರ್ ನೀರಿಗಿದೆ. ಕೆಂಪೇಗೌಡರನ್ನ ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ಬೆಂಗಳೂರನ್ನ ನೀರಿನ ಆಧಾರದ ಮೇಲೆ ಕಟ್ಟಿದ್ದವರು, ಕೆರೆಗಳ ಆಧಾರದ ಮೇಲೆ ಡಿಸೈನ್ ಮಾಡ್ತಾ ಹೋಗಿದ್ದದು. ನಮ್ಗೆ ಆ ವಿಷನ್ನೇ ಇಲ್ಲ ರೀ, ಅದನ್ನ ಉಳಿಸ್ಕೋಬೇಕು, ಅದು ನಮ್ಗೆ ಸಂಪನ್ಮೂಲ ಅನ್ನೋ ವಿಷನ್ ಇಲ್ಲ. ತುಮಕೂರಿನಿಂದ ರಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್ ಅವರು, ಏನ್ ಹೇಳಕ್ ಹೊರಟಿದ್ರಿ? ಮೇಡಮ್ ನಮಸ್ಕಾರ. ಈ ರಾಜಕಾಲುವೆ ಒತ್ತುವರಿ ಐತಲ್ಲ, ಅದು ಯಾವಾಗ್ಲೂ ಮಧ್ಯಮ ವರ್ಗದವರಿಗೆ, ಬಡ ಕಾರ್ಮಿಕ ವರ್ಗದವರಿಗೆ ಅವ್ರ ಮನೆ ಮಾತ್ರ ರಾಜಕಾಲುವೆ ತೆರವಾಗ್ತೈತೆ. ರಾಜಕೀಯದವರು ಯಾವ ಪಕ್ಷದವರಾಗ್ಲಿ ಅವ್ರು ಯಾವತ್ತೂ ಅಲ್ಲಿ ರಾಜಕಾಲುವೆ ಸರಿದೂಗ್ಸಲ್ಲ, ಅಲ್ಲಿ ಕಡಿಮೆ ಮಾಡ್ತಾರೆ. ಇಲ್ಲಿ ಕರ್ನಾಟಕಕ್ಕೆ 3 ಪಕ್ಷದವರು ಸೇಮ್, ಯಾರು ಬಂದ್ರು ಅವರೇನೆ. ಇಲ್ಲಿ ಕರ್ನಾಟಕ ಕ್ಲೀನ್ ಆಗ್ತಾ ಇಲ್ಲ. ನೀವೇನೇ ಅಡ್ವರ್ಟೈಸ್ ಮಾಡಿ, ಏನೇ ಟಿವಿನವ್ರೆಲ್ಲ ಮಾಡಿ, ಇಷ್ಟು ತೊಂದರೆ ಐತೆ ಅಷ್ಟು ತೊಂದರೆ ಐತೆ ಅಂದ್ರೆ ಬಡವರ್ಗೂ ಮಧ್ಯಮ ವರ್ಗ ಮನೆಗಳು ಮಾತ್ರ ತೊಂದರೆ ಆಗ್ತೈತೆ. ದುಡ್ಡು ಮಾಡೋ ಸ್ಕೀಮ್ಗಳು ಜಾಸ್ತಿ ಆಗ್ತವೆ. ಇಲ್ಲಿ ಅಂತ ನಾಯಕ ಕರ್ನಾಟಕದಾಗ ಇನ್ನ ಬಂದಿಲ್ಲ ಯಾರು ರಾಜಕೀಯದಾಗೆ. ಆ ಬುಲ್ಡೇಜರ್ ಬಾಬಾ ಅಂತ ನಾಯಕತ್ವ ಅಂತ ಏನೋ ಬಂದ್ರೆ ಅವಾಗೇನ ಬೆಂಗಳೂರು ಕ್ಲೀನ್ ಆಗ್ಬಹುದು ಅಷ್ಟೇ. ಇನ್ನಿಲ್ಲ ನೀವೇನ್ ಮಾಡಿದ್ರು ಬೆಂಗಳೂರಿಗೆ ಇರೋ ರಾಜಕೀಯದವರು ಯಾವ ಪಕ್ಷದವ್ರು ಬಂದ್ರು ಏನು ಮಾಡಕ್ಕಾಗಲ್ಲ. ರೈಟ್, ಸತ್ಯ ಹೇಳ್ತಾ ಇದ್ರ, ನೀವು ಇರೋ ಪರಿಸ್ಥಿತಿನ ಹೇಳ್ತಾ ಇದ್ರ. ಥ್ಯಾಂಕ್ ಯು ರಮೇಶ್ ಅವರೇ ಕರೆ ಮಾಡಿದ್ದಕ್ಕೆ. ನಾಗರಾಜ್ ಅವ್ರನ್ನ ಮಾತಾಡ್ಸೋಣ. ನೋಡಿ, ರಾಜಕಾಲುವೆ 4300 ಕಡೆಗಳಲ್ಲಿ ಒತ್ತುವರಿಯಾಗಿದೆ. ಅದರಲ್ಲಿ 2300 ಕಡೆಗಳಲ್ಲಿ ಇವರು ಒತ್ತುವರಿ ತೆರವು ಮಾಡಿದ್ದಾರೆ. ಇನ್ನುಳಿದ ಕಡೆಗಳಲ್ಲಿ ಏನೂ ಮಾಡಿಲ್ಲ. ಅದು ಪ್ರಭಾವಿಗಳು, ನಟರು, ಮತ್ತೊಬ್ಬರು, ಮಗದೊಬ್ಬರು ಅನ್ನುವಂಥ ವಿಚಾರ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ನಮ್ಮ ಮನೆ ಹತ್ತಿರ ರಾಜಕಾಲುವೆ ಹೋಗಿತ್ತು, ನೀವು ನಮ್ಮ ಮನೆ ತೆಗೆದು ಹಾಕಿದ್ರಿ. ಆದರೆ ದೊಡ್ಡವ್ರ ಕತೆ ಏನು, ನೀವು ಇದಕ್ಕೆ ಉತ್ತರ ಕೊಡಬೇಕಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಾಗರಾಜ್ ಅನ್ನೋರು ಬಿಡದಿಯಿಂದ ಕರೆ ಮಾಡಿದ್ದೀರಿ. ನಮಸ್ಕಾರ ನಾಗರಾಜ್ ಅವರೇ, ಹೇಳಿ ಏನು ಹೇಳ್ತೀರಿ? ರಾಜಕಾಲುವೆ ಒತ್ತುವರಿ ನಮ್ಮ ಜವಾಬ್ದಾರಿ, ಸರ್ಕಾರದ ನಿರ್ವಹಣೆ ಹೇಳಿ ಸರ್. ಈಗ ಮುಖ್ಯವಾಗಿ ನಾನು ನಿಮ್ಮ ಒಂದು ರಿಪಬ್ಲಿಕ್ ಕನ್ನಡ ಚಾನಲ್ಗೆ ದೊಡ್ಡ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಒಂದು ಸತ್ಯ ಅನ್ವೇಷಣೆ ನೀವು ಮಾಡೋ ಪ್ರೋಗ್ರಾಮ್ ಎಲ್ಲ ಬಹಳ ವಿಶೇಷವಾಗಿರುತ್ತೆ. ಬಹಳ ತುಂಬಾ ಖುಷಿ ಕೊಡುತ್ತೆ. ಆಮೇಲೆ ನೀವು ಏನ್ ಎತ್ಕೊಂಡಿದ್ದೀರಿ ಇವತ್ತು ವಿಚಾರ ರಾಜಕಾಲುವೆ ಬಗ್ಗೆ ಸರ್, ಇದಕ್ಕೆಲ್ಲ ನೀವು ಎಲ್ಲಿಂದ ಏನೇ ಹುಡ್ಕೊಂಡೋಗಿ ಸರ್, ಎಲ್ಲದಕ್ಕೂ ಮೂಲ ಕಾರಣ ಈ ಹೊಲಸು ರಾಜಕೀಯ ಸರ್. ಅಧಿಕಾರಿಗಳೇ ಸರ್ ಬಿಟ್ಟಿರೋದು ಅವ್ರನ್ನ. ಈಗ ರಾಜಕಾಲುವೆ ಒತ್ತುವರಿ ಮಾಡಕ್ ಬಿಟ್ಟಿರೋದು ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಇದೆಲ್ಲ ನಡೆದೇ ಇಲ್ಲ ಸರ್. ಭ್ರಷ್ಟ ಅಧಿಕಾರಿಗಳ ಕಾರಣ ರಾಜಕೀಯದವರು ಅವ್ರನ್ನ ಸೆಲೆಕ್ಟ್ ಮಾಡುವಾಗ ಲಂಚ ತಗೊಂಡ್ ಕೊಡ್ತಾರೆ ಜಾಬ್ ಅವ್ರಿಗೆ. ಎಲ್ಲಿಂದ ಎಲ್ಲಾದ್ರೂ ಹುಡ್ಕೊಂಡೋಗಿ ಸರ್. ಪ್ರಭಾವಿಗಳದ್ದು ಜಾಗ ಯಾವ್ದು ತೆರವಾಗಲ್ಲಪ್ಪ. ನಮ್ ಸ್ನೇಹಿತರು ಒಬ್ರು ಹೇಳಿದ್ರು, ಪ್ರಭಾವಿಗಳ ಜಾಗ ಯಾವ್ದು ತೆರವಾಗೋದಿಲ್ಲ, ಅದೆಲ್ಲ ಹಾಗೆ ಇರುತ್ತೆ. ಹೊರಾಯಿನ ಮಾಲ ಯಾವ್ದೋ ಮೋರಿ ಮೇಲೆ ಕಟ್ಟಿದ್ದಾರೆ ಅಂತ ಹೇಳಿ ರಾಜಕಾಲುವೆ ಮೇಲೆ, ಅದು ತೆರವು ಆಗ್ಲೇ ಇಲ್ಲ ಸರ್ ಕೊನೆಯವ್ರಿಗ. ಈ ತರ ಯಾವ್ದೋ ಮಾಲ್ಗಳು, ದೊಡ್ಡ ಕಾಂಪ್ಲೆಕ್ಸ್ಗಳು ಎಲ್ಲ ಇವ್ರು ಈ ದೊಡ್ಡ ವಲಸೆ ರಾಜಕೀಯನ ಫಸ್ಟ್ ತೊಲಗಿಸ್ಬೇಕು ಸರ್.
ಜನ ಫಸ್ಟ್ ಇದ್ರ ಬಗ್ಗೆ ಬೆಂಗಳೂರವರಾಗ್ಲಿ ಪ್ರತಿ ಕರ್ನಾಟಕ ಒಬ್ಬ ನಾಗರಿಕ ಕೂಡ ಈ ಒಂದು ವಲಸೆ ರಾಜಕೀಯ ವ್ಯವಸ್ಥೆಯನ್ನ ಬಿಸಾಕ್ಬಿಟ್ಟು ಒಂದು ಒಳ್ಳೆ ವ್ಯವಸ್ಥೆ ತರೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಸರ್. ಬಹಳ ಸ್ಪಷ್ಟವಾಗಿ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀರಿ ನೀವು ಸತ್ಯ ಏನು ಅಂತೇಳಿ. ಥ್ಯಾಂಕ್ ಯು ನಾಗರಾಜ್ ಅವರೇ. ಬನ್ನೇರುಘಟ್ಟದಿಂದ ಮಹೇಶ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ, ಏನ್ ಹೇಳೋಕೆ ಇಷ್ಟಪಡ್ತೀರಿ? ನಮಸ್ಕಾರ ಮೇಡಮ್. ನಾವು ಇವಾಗ ಮಳೆಗಾಲ ಬಂದಾಗ ಮಾತ್ರ ಈ ಸಮಸ್ಯೆನ ನೋಡ್ತಾ ಇದ್ವಿ, ಬಿಟ್ರೆ ಈ ಬೇಸಿಗೆಗಾಲ ಬಂದಾಗ ಇದ್ರ ಕಡೆ ಯಾರು ಗಮನ ಹರಿಸಿಲ್ಲ. ಮತ್ತೆ ಕಾಂಟ್ರಾಕ್ಟ್ಗಳು ಇದನ್ನ ಮಾಡಿದವ್ರನ್ನ ಮೇಲೆ ನಾವು ಕ್ರಮ ಜರುಗಿಸ್ಬೇಕು. ಇವ್ರು ಏನ್ ಮಾಡ್ತಾರೆ, ಬಿಲ್ ಎಲ್ಲ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರ ಅರ್ಧ ಬರ್ಧ ಕೆಲಸ ಮಾಡ್ಬಿಟ್ಟು ಹಂಗೆ ರೋಡ್ನೆಲ್ಲ ಅರ್ಧ ಅಲ್ಲೇ ಸೈಡಲ್ಲಿ ಇಟ್ಬಿಟ್ಟು ಹಂಗೆ ಹೋಗಿ ಇವರು ಇಲ್ಲಿ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗುತ್ತೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ರಾಜಕಾರಣಿಗೂ ಅದ್ರಲ್ಲಿ ಅರ್ಧ ಕಮಿಷನ್ ಹೋಗಿರುತ್ತೆ, ಹಂಗಾಗಿ ಅವ್ರು ಕರೆಕ್ಟ್ ಆಗಿ ಕೇಳಕ್ ಹೋಗಲ್ಲ ಅವ್ರನ್ನ. ಈ ರೀತಿಯ ಸಮಸ್ಯೆ ತುಂಬಾ ಜಾಸ್ತಿ ಇದೆ ಬೆಂಗಳೂರು ನಗರದಲ್ಲಿ. ಎಲ್ಲ ರೋಡ್ ಹೋದ್ರೆ ಸಂಜೆ ಮಳೆ ಬಂತು ಅಂದ್ರೆ ಆಫೀಸಿಂದ ಮನೆಗೆ ಬರೋಕೆ ಆಗಲ್ಲ. ಕಿಲೋಮೀಟರ್ ಗಟ್ಟಲೆ ನಿಂತ್ಕೋಬೇಕಾಗತ್ತೆ. ಗುಂಡಿಗಳು, ತುಂಬಾ ಜನ ಸಾವು ನೋವುಗಳಿಗೆ ಅನುಭವಿಸ್ತಾ ಇದೆ. ಇದರಿಂದ ಸಾಮಾನ್ಯ ಜನರಿಗೆ ತುಂಬಾ ತೊಂದರೆ ಆಗ್ತಿದೆ. ಇದರಿಂದ ಗೋಪಾಲ್ ಅನ್ನೋರು ಕರೆ ಮಾಡಿದ್ದಾರೆ. ಗೋಪಾಲ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಬೆಂಗಳೂರವರೇ ನೀವು. ಗೋಪಾಲ್ ಅವರೇ, ಮಳೆ ಬಂದ್ರೆ ಏನ್ ರಾದ್ದಾಂತ ಆಗುತ್ತೆ ಅನ್ನೋದು ತಮಗ್ ಗೊತ್ತಿದೆ. ಅದಕ್ಕೆ ಕಾರಣ ಏನು ಕೇಳಿದಾಗ ರಾಜಕಾಲುವೆ ಒತ್ತುವರಿ, ಏನ್ ಹೇಳ್ತೀರಿ? ಹೌದು, ಈಗ ನಾವು ಆಲ್ರೆಡಿ ಈಗ ಒಂದು ರಾಜಕಾಲುವೆ ಮೇಲೇನೆ ಕಟ್ತಾ ಇದ್ದಾನೆ. ಬ್ಯಾಂಗ್ಳೂರ್ ನಾರ್ತ್ ಕಮಿಷನರ್ ಅವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ವಿ. ಈ ಇಂಜಿನಿಯರ್ಗಳು ಮಿಸ್ಯೂಸ್ ಮಾಡಿ ದಿಶಾಂಕಾಂಪಲ್ಯ ತೋರಿಸ್ತಾ ಇಲ್ಲ, ರಾಜಕಾಲುವೆನೆ ತೋರಿಸ್ತಾ ಇಲ್ಲ ಅಂತೇಳಿ ಸುಳ್ಳು ಹೇಳಿ ಅವ್ರಿಗೆ ಮಿಸ್ಯೂಸ್ ಮಾಡಿ ಮನೆ ಕಟ್ತಾ ಇದಾರೆ ಸರ್. ಇವಾಗ ಏನ್ ಮಾಡೋದು ಸರ್ ಅದಕ್ಕೆ? ಅಲ್ಲ, ಅದೇ ಇರೋದು ಈಗ ಪ್ರಶ್ನೆ. ನೋಡಿ, ಹೇಗೆ ಅವರಿಗೆ ದಾಖಲಾತಿಗಳು ಮತ್ತೊಂದು ಮಗ್ದೊಂದು ಅಥವಾ ಲೈಸೆನ್ಸು ಹೇಗೆ ಕೊಡ್ತಾರೆ? ಮನೆ ಕಟ್ಟಕ್ಕೆ ಲೈಸೆನ್ಸ್ ಬೇಕಲ್ಲ, ಹೇಗೆ ಕೊಡ್ತಾರೆ? ರಾಜಕಾಲುವೆ ಮ್ಯಾಪಿಂಗ್ ಇರೋ ಕಡೆಗಳಲ್ಲಿ ಮನೆ ಕಟ್ಟಕ್ಕೆ ಹೇಗೆ ಲೈಸೆನ್ಸ್ ಕೊಡ್ತಾರೆ? ಹೇಗೆ ಅವ್ರಿಗೆ ಅವಕಾಶ ಕೊಡುತ್ತೆ GBA? ಇದಲ್ವೇ ಎಲ್ಲರೂ ಇರುವಂತ ಪ್ರಶ್ನೆ. ಸರ್, ನಾವು ಕಂಪ್ಲೇಂಟ್ ಕೊಟ್ಟು ಅದು ಹಲವಾರು ಸಾರಿ ಕಂಪ್ಲೇಂಟ್ ಕೊಟ್ಟಿದ್ರು ಏನು ಗಮನ ಕೊಡ್ತಾ ಇಲ್ಲ. ಇನ್ ಯಾರು ಕೊಡ್ಬೇಕಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಅಧಿಕಾರಿಗಳಿಗೆ ಗಮನ ಕೊಟ್ಟಾಗ ಅವರೇ ಅದನ್ನ ಮಿಸ್ಯೂಸ್ ಮಾಡಿ ಅಧಿಕಾರಿಗಳು ದಿಶಾಂಕಪ್ಪಲ್ಲಿ ತೋರಿಸ್ತಾ ಇಲ್ಲ ಅಂತೇಳಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಕಮಿಷನರ್ ಅವ್ರಿಗೆ. ಹಿಂಗಾಗಬಾರ್ದು ಅನ್ನೋದು ನಮ್ಮ ವಿಚಾರ. ಥ್ಯಾಂಕ್ ಯು ಗೋಪಾಲ್ ಅವರೇ, ಕರೆ ಮಾಡಿ ಮಾತಾಡಿದ್ದಕ್ಕೆ. ರೈಟ್. ಸುರೇಶ್ ಅಂತ ಮೂಡುಬಿದ್ರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ, ಏನು ಹೇಳಕ್ ಬಯಸ್ತೀರಿ? ಮೇಡಮ್ ನಮಸ್ತೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆ ಅಂತ. ಸರಿ, ಹೇಳಿ. ನೋಡಿ, ಇದು ಬ್ಯಾಂಗ್ಳೂರು ಅಂತಲ್ಲ ಮೇಡಮ್, ಅಲ್ಲ, ನಮ್ಮ ದಕ್ಷಿಣ ಕನ್ನಡ ಒಂದು ಚಿಕ್ಕ ಸಿಟಿ ಆದ್ರೂ ಇಲ್ಲಿ ಅದೇ ಪ್ರಾಬ್ಲಮ್. ಇಲ್ಲಿ ಕೂಡ ಸರಿಯಾದ ಚರಂಡಿ ಇಲ್ಲ, ವ್ಯವಸ್ಥೆ ಇಲ್ಲ. ಮತ್ತೆ ದೊಡ್ಡ ದೊಡ್ಡವರು ಏನು ಮಾಡಿದ್ರು ಯಾರು ಕೇಳುವುದಿಲ್ಲ. ನಾವು ಬಡವರು ಏನು ಮಾಡಿದ್ರು ಸರ್ಕಾರ ಅದಕ್ಕೆ ಅಧಿಕಾರಿಗಳು ಬಂದು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ ಇದು ಮಾಡ್ತಾರೆ. ಇದು ನನಗೂ ಒಂದು ಪ್ರಾಬ್ಲಮ್. ಯಾಕೆಂದ್ರೆ ನನ್ನ ಮನೆ ಎದುರು ಕಡೆ ಒಂದು ರಸ್ತೆ ಉಂಟು. ಆ ರಸ್ತೆಯನ್ನು ಸರಿ ಮಾಡದೆ ಆ ನೀರೆಲ್ಲ ನನ್ನ ಕಂಪೌಂಡ್ನ ಒಳಗೆ ಬಂದು ಬರ್ತದೆ. ಒಂದು ಚರಂಡಿ ವ್ಯವಸ್ಥೆ ಇಲ್ಲ. ಇದು ಕರ್ನಾಟಕದಲ್ಲಿ ಎಲ್ಲ ಕಡೆ, ಇದು ಮೂಡುಬಿದಿರೆಯಲ್ಲಿ ಅಂತೂ ನೀವು ನೋಡಿದ್ರೆ ತುಂಬಾ ಒಂದು ಇದುಂಟು. ರೈಟ್. ಥ್ಯಾಂಕ್ ಯು ಸುರೇಶ್ ಅವರೇ, ಕರೆ ಮಾಡಿದ್ದಕ್ಕೆ. ಅವರ ಕನ್ಸರ್ನ್ ಏನಂತಂದ್ರೆ, ನಮಗೆ ನೋಡಿ ಇವತ್ತು ರಾಜಕಾಲುವೆ ಪರಿಸ್ಥಿತಿ ಏನಾಗಿದೆಯಲ್ಲ ಬೆಂಗಳೂರಿನಲ್ಲಿ, ಚರಂಡಿಗಳ ಪರಿಸ್ಥಿತಿ ಏನಾಗಿದೆಯಲ್ಲ, ಅದು ನಮ್ಮ ನಾಗರಿಕತೆ ಏನಾಗಿದೆ ಬೆಂಗಳೂರಲ್ಲಿ, ನಾವು ಹೌ ಸಿವಿಲೈಸ್ಡ್ ಆರ್ ವಿ ಅನ್ನೋದನ್ನ ರಿಫ್ಲೆಕ್ಟ್ ಮಾಡ್ತಾ ಇದೆ. ನಾವು ಹೆಂಗ್ ಬದುಕ್ತಾ ಇದ್ವಿ ಅದನ್ನ ನೋಡಿದ್ರೆ ಸಾಕು. ನೀವು ಹೇಳ್ದಂಗೆ ಮೇಡಮ್, ನೋಡಿ ಕೆಲವು ಕಡೆಗಳೆಲ್ಲ ಎಂತ ದಯಾನೀಯ ಸ್ಥಿತಿ ಇದೆ ಅಂತ ಹೇಳಿದ್ರೆ, ನೀವು ಹೇಳ್ದಾಗೆ ಬೆಂಗಳೂರಿನಲ್ಲಿ ನಾಗರಿಕತೆ ಹೇಗಿದೆ ಅನ್ನೋದಕ್ಕೆ ಹಿಡಿದ ಕನ್ನಡಿ ಅನ್ನೋ ರೀತಿಯಲ್ಲಿ ಇದೆ ರಾಜಕಾಲುವೆ. ಎಷ್ಟು ವರ್ಷಗಳ ಕಾಲ ಗಂಗೆನ ಕ್ಲೀನ್ ಮಾಡಕ್ಕೆ ಆಗಲ್ಲ, ಗಂಗೆ ಹರಿವನ್ನ ಅದನ್ನ ವ್ಯವಸ್ಥಿತಗೊಳಿಸೋದಕ್ಕೆ ಆಗಲ್ಲ ಅಂತಿತ್ತು. ನಮಾಮಿ ಗಂಗೆ ನೋಡಿದೀರಾ ನೀವು? ಯು ಹ್ಯಾವ್ ಆಲ್ಸೋ ಟ್ರಾವೆಲ್ಡ್. ಬ್ಯೂಟಿಫುಲ್ ಪ್ರಾಜೆಕ್ಟ್ ಕೇಂದ್ರ ಸರ್ಕಾರ. ಯಾಕಾಗಲ್ಲ? ಬೆಂಗಳೂರಲ್ಲಿ ನೀವು ರಾಜಕಾಲುವೆಗಳನ್ನ ತಕ್ಕಮಟ್ಟ, ಆಫ್ ಕೋರ್ಸ್ ಇಟ್ ಟೇಕ್ಸ್ ಟೈಮ್. ಹೆಣಗಳೆಲ್ಲ ಬರ್ತಾ ಇತ್ತು. ಹೆಣಗಳು ಬರ್ತವೆ. ರಾಜಕಾಲುವೆಗಳನ್ನ ಸರಿ ಮಾಡೋದಕ್ಕೆ ತಮಾಷೆ ಇಲ್ಲ, ಅದಕ್ಕೆ ತುಂಬಾ ಟೈಮ್ ಬೇಕು, ಎಫರ್ಟ್ ಬೇಕು, ನೈರಂತರ್ಯ ಅಂದ್ರೆ ಕಂಟಿನ್ಯೂಟಿ ಬೇಕು, ಇಚ್ಛಾಶಕ್ತಿ ಬೇಕು. ಅಂಡ್ ಅದರಲ್ಲಿ ಇವ್ರಿಗೆ ತುಂಬಾ ದುಡ್ಡು ಬರಲ್ಲ ಅಂತ ಚಿಂತೆ. ದುಡ್ಡು ಬರುತ್ತೆ ರೀ, ನಾನು ಅದನ್ನ ಹೇಳೋದು. ನೀರು ಯಾವಾಗ್ಲೂ ನಿಮ್ಗೆ ಪ್ರಾಫಿಟಬಲ್ ಮಾಡ್ಲು. ನಿಮ್ಗೆ ಲಂಚದ ದುಡ್ಡು ಬರದೇ ಇರ್ಬೋದು, ನೀವು ಅಭಿವೃದ್ಧಿ ಮಾಡಿ ದುಡ್ಡು ಪಡಿಬಹುದು. ಅಭಿವೃದ್ಧಿ ಮಾಡಿ ಡೆಫಿನೆಟ್ಲಿ ನೀವು ಡಿ ಕೆ ಶಿವಕುಮಾರ್ ಅವ್ರು ಮನ್ಸು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಪ್ರಬಲವಾದ ಇಚ್ಛಾಶಕ್ತಿ ಇದೆ. ಅದಂತೂ ಸತ್ಯ. ಏನಾದ್ರೂ ಒಂದು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಮಾಡೇ ಮಾಡ್ತೀನಿ ಅನ್ನೋಂತ ಒಂದು ಇಚ್ಛಾಶಕ್ತಿನ ಇಂಥದಕ್ಕೆ ಬಳಸ್ಬೇಕು ಅವರು. ಮಳೆ ಬಂದಾಗ ಅಷ್ಟು ಹಾನಿಯಾದಾಗ ಅಷ್ಟು ಖರ್ಚು ಮಾಡ್ತಾರಲ್ಲ, ಅದೇ ದುಡ್ಡನ್ನ ಏನಾದ್ರೂ ರಾಜಕಾಲುವೆಗಳ ಒತ್ತುವರಿ, ಹೂಳೆತ್ತೋದು, ಮತ್ತೊಂದು ಮಗದೊಂದು ಮಾಡಿದ್ರೆ ಇವ್ರಿಗೆ ಆ ಖರ್ಚೆಲ್ಲ ಉಳಿಯುತ್ತಲ್ಲ.